ವೇಣುಗೋಪಾಲ್ ಅವರು ಹೇಳಿದ್ದಾರೆ ಸರ್, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಮತ್ತೆ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತಲ್ಲ, ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಯಾರು ಹೋಗ್ತಿಲ್ಲ ದೆಹಲಿಗೆ ಅನ್ನುವಂತ. ಅವರೇ ಇಲ್ಲಿ ಬಂದಿದ್ದಾರಲ್ಲ, ಇವರೇ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಎಸ್ಕಾಂ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಎಸ್ಕಾಂ ಮಾತುಕತೆ ಮಾಡಿದ್ದಾರೆ. XCM, CM, DCM ಜೊತೆ ಮತ್ತೆ PCC ಅಧ್ಯಕ್ಷರ ಜೊತೆ ಮಾಡಿದ್ದಾರೆ. ಅವ್ರು ಹೇಳಿದ್ಮೇಲೆ ಆಯ್ತಲ್ಲ, ನಮ್ಮ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು. ಈಗ ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹ ಮತ್ತೆ ಏನ್ ಮಾಡ್ಕೊಳ್ಳೋದು? ಇವರೆಲ್ಲ ಯಾರು ಮತ್ತೆ PCC ಅಧ್ಯಕ್ಷರು ಮತ್ತೆ CM, DCM ವರಿಷ್ಠ ನಾಯಕರು ಎಲ್ಲರ ಜೊತೆ ಮಾತನಾಡಿದಾರಲ್ಲ. ಈಗ ಯಾವುದೇ ಕ್ಷಣದಲ್ಲೂ ಆಗ್ಬೋದಂತ ಅವ್ರು ಹೇಳಿದ್ಮೇಲೆ ತೀರ್ಮಾನ ತಗೋತಾರೆ. ಹೆಚ್ಚುವರಿ DCMಗಳೇನಾದ್ರೂ ಬರ್ತಾರ? ಚರ್ಚೆ ನಡೆದಿದೆ. ಯಾವ್ದು ಚರ್ಚೆ ಬಗ್ಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಬರೀ CM ಒಬ್ರು ಮಾಡಿ ಮಿಕ್ಕಿದೆಲ್ಲ ಕ್ಯಾಬಿನೆಟ್ DCM ಆಗ್ಬಿಡೋಣ. ಅದು ಬೆಟರ್ ಅಲ್ಲ? ಹಂಗೆ ಮಾಡಕ್ ನೋಡಿ, ಸಮುದಾಯ ಪ್ರಾತಿನಿಧ್ಯ ಸರ್ಕಾರ ನಡೆಸ್ತಾ ಇದೀವಿ ನಾವು, ಜವಾಬ್ದಾರಿಯುತವಾಗಿ ನಡೆಸಬೇಕಾಗ್ತದೆ. ಜನರು ನಮಗೆ ಸುಮಾರು 140 ಸೀಟ್ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಗಣನೆಗೆ ತಗೊಂಡು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಅಷ್ಟೇ. ಇವೆಲ್ಲ ಜವಾಬ್ದಾರಿಗಳು ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಯಾವ ಮಟ್ಟಿನಲ್ಲಿ ಕೊಡಬೇಕು, ಯಾವ ಹಂತದಲ್ಲಿ ಕೊಡಬೇಕು, ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ವೇಣುಗೋಪಾಲ್ ಅವರು ಹೇಳಿದ್ದಾರೆ ಸರ್, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಮತ್ತೆ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತಲ್ಲ, ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಯಾರು ಹೋಗ್ತಿಲ್ಲ ದೆಹಲಿಗೆ ಅನ್ನುವಂತ. ಅವರೇ ಇಲ್ಲಿ ಬಂದಿದ್ದಾರಲ್ಲ, ಇವರೇ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಎಸ್ಕಾಂ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಎಸ್ಕಾಂ ಮಾತುಕತೆ ಮಾಡಿದ್ದಾರೆ. XCM, CM, DCM ಜೊತೆ ಮತ್ತೆ PCC ಅಧ್ಯಕ್ಷರ ಜೊತೆ ಮಾಡಿದ್ದಾರೆ. ಅವ್ರು ಹೇಳಿದ್ಮೇಲೆ ಆಯ್ತಲ್ಲ, ನಮ್ಮ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು. ಈಗ ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹ ಮತ್ತೆ ಏನ್ ಮಾಡ್ಕೊಳ್ಳೋದು? ಇವರೆಲ್ಲ ಯಾರು ಮತ್ತೆ PCC ಅಧ್ಯಕ್ಷರು ಮತ್ತೆ CM, DCM ವರಿಷ್ಠ ನಾಯಕರು ಎಲ್ಲರ ಜೊತೆ ಮಾತನಾಡಿದಾರಲ್ಲ. ಈಗ ಯಾವುದೇ ಕ್ಷಣದಲ್ಲೂ ಆಗ್ಬೋದಂತ ಅವ್ರು ಹೇಳಿದ್ಮೇಲೆ ತೀರ್ಮಾನ ತಗೋತಾರೆ. ಹೆಚ್ಚುವರಿ DCMಗಳೇನಾದ್ರೂ ಬರ್ತಾರ? ಚರ್ಚೆ ನಡೆದಿದೆ. ಯಾವ್ದು ಚರ್ಚೆ ಬಗ್ಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಬರೀ CM ಒಬ್ರು ಮಾಡಿ ಮಿಕ್ಕಿದೆಲ್ಲ ಕ್ಯಾಬಿನೆಟ್ DCM ಆಗ್ಬಿಡೋಣ. ಅದು ಬೆಟರ್ ಅಲ್ಲ? ಹಂಗೆ ಮಾಡಕ್ ನೋಡಿ, ಸಮುದಾಯ ಪ್ರಾತಿನಿಧ್ಯ ಸರ್ಕಾರ ನಡೆಸ್ತಾ ಇದೀವಿ ನಾವು, ಜವಾಬ್ದಾರಿಯುತವಾಗಿ ನಡೆಸಬೇಕಾಗ್ತದೆ. ಜನರು ನಮಗೆ ಸುಮಾರು 140 ಸೀಟ್ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಗಣನೆಗೆ ತಗೊಂಡು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಅಷ್ಟೇ. ಇವೆಲ್ಲ ಜವಾಬ್ದಾರಿಗಳು ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಯಾವ ಮಟ್ಟಿನಲ್ಲಿ ಕೊಡಬೇಕು, ಯಾವ ಹಂತದಲ್ಲಿ ಕೊಡಬೇಕು, ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ.